ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ಪ್ರಶ್ನೆ ಅರ್ಥ ಆಗಲ್ಲ. ನಾನು ಸಮಾಧಾನವಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ನೀವು ಸಮಾಧಾನವಾಗಿ ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವಂದ್ರಿ ಅಲ್ಲಿ ಕೂತಿದ್ದವರು 3 ಜನ RSS ಮುಖಂಡರು, ಅದ್ರ ಬಗ್ಗೆ RSS ನವರು ಸ್ಪಷ್ಟೀಕರಣ ಕೊಡ್ಲಿ. ಅವ್ರ RSS ನವರ, VHP ಅವರ ಅಥವಾ ಕರಸೇವಕರ, ಅದನ್ನ RSS ನವರು ಸ್ಪಷ್ಟೀಕರಣ ಕೊಡ್ಲಿ. ನಾನು RSS ವಕ್ತಾರೆ ಅಲ್ಲ. ಆದ್ರೆ ನೀವು ಹೇಳಿದ ಲೆಕ್ಕದ ಆಧಾರದ ಮೇಲೆ ನಾನು ಪ್ರಶ್ನೆ ಕೇಳೋದಾದ್ರೆ, ಕಾಂಗ್ರೆಸ್ ಪಕ್ಷದಲ್ಲೋ ಅಥವಾ ಬಿಜೆಪಿ ಪಕ್ಷದಲ್ಲೋ ಭ್ರಷ್ಟಾಚಾರಿಗಳಿದ್ದಾರೆ ಎಂದ ಮಾತ್ರಕ್ಕೆ ಇಡೀ ಬಿಜೆಪಿ, ಇಡೀ ಕಾಂಗ್ರೆಸ್ ಅನ್ನ ಭ್ರಷ್ಟಾಚಾರಿಗಳ ಪಕ್ಷ ಅಂತ ಕರೀಲಿಕ್ಕೆ ಸಾಧ್ಯನಾ? ಇವ್ರು 3 ಜನ RSS ನವರೇ ಆದ್ರೂ ಕೂಡ RSS ನವರು ಎಲ್ಲರೂ ಕೂತಿರೋದೇ ದುಡ್ಡು ಮಾಡ್ಲಿಕ್ಕೆ, RSS ನವರು ಇರೋದೇ ರಾಮನ್ ದುಡ್ಡು ಹೊಡಿಲಿಕ್ಕೆ, ಈ ಅನಾಲಿಸಿಸ್ ಮಾಡಬಹುದಾ ಅಂತ ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ. ನೋಡಿ, ಇವತ್ತು ನಾ ಕಾವಂಗ ನಾ ಕಾನೆದುಂಗ ಅಂತ ಹೇಳಿದಂತ ಮಾನ್ಯ ಪ್ರಧಾನಮಂತ್ರಿಗಳು ಅಪಾಯಿಂಟ್ ಮಾಡಿರ್ತಕ್ಕಂಥ ಟ್ರಸ್ಟ್ ಅವರೇ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು. ಇವರು ಏನು 3 ಜನ ಹೆಡ್ಸ್ ಇದ್ದಾರೆ, ಅವರ ನೇತೃತ್ವದಲ್ಲೇ ಒಂದು ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿದಾಗ ಅದನ್ನ ಪ್ರಶ್ನೆ ಇವತ್ತೇನಾದ್ರೂ ಆ ಟ್ರಸ್ಟ್ ಅಲ್ಲಿ ಸಮಸ್ಯೆ ಬಂದಿದೆ ಅಂದ್ರೆ ಅದು ಮಾನ್ಯ ಪ್ರಧಾನಮಂತ್ರಿಗಳು ನೈತಿಕ ಹೊಣೆಯನ್ನು ಹೊರಬೇಕು. ಯಾಕೆ ಅಂತ ಹೇಳಿದ್ರೆ ಈ 140 ಕೋಟಿ ಭಾರತೀಯರ ಭಾವನೆಗೆ, ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ. ಇವತ್ತು ನಾನು ಒಂದು ರಾಜಕೀಯ ವಿಚಾರವಾಗಿ ರಾಜಕೀಯಕ್ಕೆ ತರ್ತಿದ್ದೀನಿ ಅಂತಂದ್ರೆ ಜವಾಬ್ದಾರಿಯನ್ನ ಮರಿತಾ ಇಲ್ಲ ಅಂತ ವಿಚಾರಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಬೇರೆಲ್ಲಾ ವಿಚಾರಕ್ಕೆ ಬುಲ್ಡೋಸ್ ಮಾಡ್ತಕ್ಕಂಥ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಯಾರ್ಯಾರ್ದೋ ಮನೆಗಳು ಹೊಡೆದಾಗ್ತೀರಾ? ಸ್ವಾಮಿ, ನಿಮ್ಮ ಕಣ್ಣು ಮುಂದೆನೆ ನಡೀತಿರ್ತಕ್ಕಂಥ ಧಾರ್ಮಿಕ ಭಾವನೆಗೆ ನಾನು ಆಕ್ಚುಲಿ ಆ ಭಾಷೆನ ಉಪಯೋಗಿಸಕ್ಕಾಗಲ್ಲ. ಯಾಕೆಂತಂದ್ರೆ ನಾನು ಚಾನಲ್ ಕುಳಿತಿದ್ದೀನಿ, ನಿಜವಾಗ್ಲೂ ಇಷ್ಟು ಕೆಟ್ಟ ಅಂತ ಯೂಸ್ ಮಾಡ್ತೇನೆ. ಈ ಕೆಟ್ಟ ಕೆಲಸಕ್ಕೆ ನೀವು ಯಾವ ರೀತಿಯ ಹೊಣೆಯನ್ನು ಹೊರ್ತೀರಿ? ನಮ್ಮ ಭಕ್ತರ ಭಾವನೆಯನ್ನ ರಿಸ್ಟೋರ್ ಮಾಡೋದಕ್ಕೆ ನೀವು ಯಾವ ಕ್ರಮಗಳನ್ನು ತೆಗೆದುಕೊಳ್ತೀವಿ? ದಯವಿಟ್ಟು ಉತ್ತರ ಕೊಡಿ. ಕರೆಕ್ಟ್ ಹೇಳ್ಬೇಕು ಉತ್ತರ. ಅಂದ್ರೆ ಚುಡಾಯಿಸಿದವ್ರ ಮನೆ ಮೇಲೆ ಮಾತ್ರ ಬುಲ್ಡೋಜರ್ ಹತ್ತುತ್ತಾ? ರಾಮ ನಿಮ್ಮ ಪಕ್ಷದವ್ರಿಗೂ ಕೂಡ ಆರಾಧ್ಯ ದೇವರು, ನೀವು ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತೀರಿ ಅನ್ನೋ ಆರೋಪ ಕೂಡ ಇದೆ. ಇಂಥ ರಾಮನ ವಿಚಾರದಲ್ಲಿ ಮೋಸ ಮಾಡಿದವ್ರಿಗೆ ಏನ್ ಶಿಕ್ಷೆ ಕೊಡುತ್ತೆ ಯೋಗಿ ಆದಿತ್ಯನಾಥ್ ಸರ್ಕಾರ? ಯೋಗಿ ಆದಿತ್ಯನಾಥ್ ಅವರು ಹೊಣೆ ಹೊರಬೇಕಾದ ಪರಿಸ್ಥಿತಿ ಬರುತ್ತಾ ಅಂತ ಹೇಳಿ. ಮೇಡಮ್, ಆಗ್ಲೇ ನಾನು ಧಾರ್ಮಿಕವಾಗಿ ರಾಮ ಭಕ್ತನಾಗಿ ಮಾತಾಡಿದೆ. ನಾನು ಯಾವುದೇ ಪಕ್ಷದ ಹೆಸರು ಹೇಳಿಲ್ಲ. ಇವರು ಪಕ್ಷದ ಹೆಸರು ಹೇಳಿದ್ರು. ಇವ್ರಿಗೆ ಬಿಜೆಪಿ ಮತ್ತೆ RSS ಅಂತ ಹೇಳಿದ್ರು. ಒಂದ್ ನಿಮಿಷ ಸರ್, ನಾ ಬಿಜೆಪಿ ಅಂತಂದಾಗ ನಾನು ಮಾತಾಡ್ತಾ ಒಂದು ನೀವ್ ಹೇಳ್ತಾ ಇದ್ದಂತದ್ದು 3 ಜನ RSS ಅಂತ ಯಾರು ಅಂತ ಹೆಸರು ಹೇಳ್ಬೇಕಾಗತ್ತೆ. ಒಂದು ಎರಡು ಹೇಳಿದ್ರು ಅವಮಾನ ಆಯ್ತು ರಾಮನಿಗೆ ಅಂತ. ಯಾರು 2006, 2007ರಲ್ಲಿ 24-25 ಜನ ಲಾಯರ್ಗಳ ಗುಂಪನ್ನು ಸೇರಿಸಿ ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದವರು ಇವತ್ತು ರಾಮನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ರಾಮನ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇಟ್ಕೊಳ್ಬೇಕಾದಾಗ ರಾಮನ ಅಸ್ತಿತ್ವ ಏನು, ರಾಮ ಸೇತು ಇದೆಯಾ, ರಾಮ ಯಾವ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇದ್ದಂತ ಕೇಳಿದಂತ ಪ್ರಶ್ನೆನು ಇವತ್ತು ಮರ್ಯಾದೆ ಬಗ್ಗೆ ಮಾತಾಡ್ತಾರೆ. ನಾಚಿಕೆ ಆಗ್ಬೇಕಾಗುತ್ತೆ. ಮೊದಲು ನನ್ನ ಅಸ್ತಿತ್ವದ ಪ್ರಶ್ನೆ, ರಾಮನ ಅಸ್ತಿತ್ವದ ಪ್ರಶ್ನೆ. ನನ್ನ ಹೆಸರು ಯದುಕುಮಾರಣ್ಣ. ಅವ್ರು ಹೇಳಿದ್ರು, ಹಾಗಾದ್ರೆ ಕರ್ನಾಟಕದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಆಪಾದನೆ ಬಂದಾಗ ಕೋಟ್ಯಾಂತರ ಜನಕ್ಕೆ ಅವಮಾನ ಆಯ್ತ್ರಿ, ನೋವಾಯ್ತ್ರಿ. ಅವತ್ತು ನಿಮ್ ಸರ್ಕಾರ ಏನ್ ಮಾಡ್ತು? SIT ಇದು ಮಾಡ್ತು. ಇವತ್ವರೆಗೂ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಇಲ್ಲ. ಯಾರು ಅರೆಸ್ಟ್ ಆಗಿಲ್ಲ. ಎಷ್ಟು ಕಂಡ ಜಾಗದಲ್ಲಾಗಿದ್ರಿ. ಅವತ್ತು ನಾವು ಶಿವನ ಭಕ್ತರಾಗಿ ನಮಗೆ ಅವಮಾನ ಆಗಿಲ್ವಾ? ಪ್ರತಿದಿನ ನಾವು ನಿಮಿಷ ಸರ್, ಪ್ರತಿದಿನ ನಾವು ಇಲ್ಲಾಗಿರಿ ಅಲ್ಲಾಗಿರಿ ಅಂತ ಊರ್ ತುಂಬ ಹಾಕೊಂಡು ಕುತ್ಕೊಂಡ್ರಲ್ರಿ. ಅವತ್ ನಮ್ ಭಾವನೆಗೆ ಧಕ್ಕೆ ಆಗಿಲ್ವಾ? ಅವತ್ ಕಾಂಗ್ರೆಸ್ ಅವ್ರು ಎಲ್ಲೋಗಿದ್ರು? ಎಲ್ಲೋ ಒಂದ್ ನಿಮಿಷ ಕಾಂಗ್ರೆಸ್ ಎಲ್ಲೋಗಿದ್ರು? ಹಾಗಾದ್ರೆ ಒಂದ್ ನಿಮಿಷ ಸರ್, ಹಾಗಾದ್ರೆ ರಾಮಾಯಣ ಬರೆದಂತ ವಾಲ್ಮೀಕಿ ಹೆಸರಿನಲ್ಲಿ ಹೌಸ್ ಆಫ್ ದಲ್ಲಿ 89 ಕೋಟಿ ತಿಂದ್ರಿ ಅಂತ ಮುಖ್ಯಮಂತ್ರಿ ಹೇಳಿದಂತದ್ದು ಅವತ್ ನಿಮ್ಗೆ ಅವಮಾನ ಆಗಿಲ್ವೇನ್ರಿ? ಅದು ಜನರ ತೆರಿಗೆಯ ಮೇಲೆ, ಎದೆಯ ಮೇಲೆ ಕುಳಿತು ವಸೂಲಿ ಮಾಡಿದಂತ ದುಡ್ಡು ಅವತ್ತು ಅವಮಾನ ಆಗಿಲ್ವಾ ನಿಮ್ಗೆ? ಇವತ್ತು ಅವಮಾನ ಆಗುತ್ತೆ. ಗುರುಸಿದ್ದಪ್ಪ ಸರ್, ನಿಮ್ಮ ರಾಜಕೀಯ ಕೆಸರೆರಚಾಟದ ನಡುವೆ ನಾನು ಇನ್ನೂ ಆಮ್ ಆದ್ಮಿ ಪಕ್ಷದ ವಕ್ತಾರರನ್ನ ಪ್ರಶ್ನೆ ಕೂಡ ಮಾಡಿಲ್ಲ. 29 ನಿಮಿಷ ಆಯ್ತು. ನಾನು ಆಮ್ ಆದ್ಮಿ ಪಕ್ಷದ ವಕ್ತಾರರನ್ನ ಗುರುಸಿದ್ದಪ್ಪ ಸರ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಗುರುಸಿದ್ದಪ್ಪ ಸರ್ ಕೇಳಿಸ್ಕೊಳ್ರಿ ಅಲ್ಲ, ಕೇಳಿಸ್ಕೊಳ್ಳಿ. ಭಕ್ತರು ಅಷ್ಟ ನಮಸ್ಕಾರ ಮಾಡಕ್ ಹೋಗ್ತಾರ. ಕರ್ತವ್ಯ ಹನ್ನೊಂದು ಕರ್ತವ್ಯ ಐತೆ, ಅವರೇ ಬೇರೆ ಡಿಪಾರ್ಟ್ಮೆಂಟ್ ನೋಡ್ತಿದ್ದಾರೆ. ರಾಮನ ಮೇಲೆ ಅದಕ್ಕೆ ಆಗ್ತಿರೋ ಇದು ಕೇಳಿಸ್ಕೊಳ್ಳಿ. ಗುರುಸಿದ್ದಪ್ಪ ಸರ್ ಕೇಳಿಸ್ಕೊಳ್ಳಿ. ಪ್ರಶ್ನೆ ಇರೋದು ಸಂಘ ಪರಿವಾರನೋ ಅಥವಾ VHPನೋ ಅಥವಾ ಬಜರಂಗ ದಳವೋ ಯಾರೆಲ್ಲ ಕಾರ್ಯಕರ್ತರು ರಾಮ ಮಂದಿರಕ್ಕೋಸ್ಕರ ಶ್ರಮಿಸಿದ್ದಾರೆ, ಹೀಗೆ ಅವ್ರು ಎಲ್ಲರ ಮೇಲೂ ಕೂಡ ಒಂದ್ ರೀತಿ ಪ್ರಶ್ನೆ ಹೇಳೋ ಹಂಗ ಆಗೋಯ್ತು ಪರಿಸ್ಥಿತಿ ಅಂತ ಹೇಳಿ ನಾವು ಕಂಡಂತೆ ಸರ್, ಅಯೋಧ್ಯೆಯಲ್ಲಿದ್ದ ದಿನದಷ್ಟಕ್ಕೂ ಕೂಡ ಯಾರೆಲ್ಲರೂ ಈ ಕರಸೇವಕಪುರ ಅಂತಾನೆ ಒಂದು ಪ್ರತ್ಯೇಕವಾದ ಏರಿಯಾ ಇದೆ, ಅಲ್ಲಿರುವವರು ಒಂದು ಮಂಚ ಕೂಡ ಇಟ್ಕೊಂಡಿಲ್ಲ, ಹಾಸಿಗೆ ಕೂಡ ಬಳಸೋದಿಲ್ಲ,
ಒಂದು ಚಾಪೆ, ಒಂದು ಲೋಟ, ಒಂದು ತಟ್ಟೆ ಎಷ್ಟೋ ವರ್ಷಗಳಿಂದ ಇಷ್ಟರಲ್ಲಿ ಬದುಕ್ತಾ ಇದ್ದಾರೆ, ಕಣ್ಣಾರೆ ಕಂಡಿದ್ದಿದ್ದು. ಹಿಂಗಿರುವಾಗ ಅಂಥವರು ಕೂಡ ಈ ದುಡ್ಡು ಹೊಡೆಯವರ ಜೊತೆಯಲ್ಲಿ ಇದ್ರು ಅನ್ನೋ ಅಪವಾದ ಬಂದ್ಬಿಡ್ತಲ್ಲ, ಯಾರನ್ನು ಹೊಣೆ ಮಾಡೋದು ಇದಕ್ಕೆ? ಇದು ಹೊಣೆ ಬಂದಿದ್ದು ವಿರೋಧ ಪಕ್ಷದವರು. ನಾವು ಎಲ್ಲಿ ಒಳ್ಳೇದ ವಿಚಾರ ಇರ್ತೈತಿ, ಎಲ್ಲಿ ಅದು ಒಳ್ಳೇದು ಮಾಡ್ತೀವಿ, ಅಲ್ಲೊಬ್ರು ಕೆಟ್ಟವ್ರು ಬಂದು ಕೆಡಿಸ್ತಿರ್ತಾರಿದ್ದ. ನಾವು ಒಳ್ಳೇದು ಮಾಡೋದಾಗ ಅವ್ರು ಸಹಿಸಕ್ ಆಗುದಿಲ್ಲ ಅವ್ರಿಗೆ. ನಾವು ಭಾರತ ದೇಶದಾಗ ಎಷ್ಟು ಒಳ್ಳೇದು ಮಾಡ್ತಿದೀವಿ. ಈಗ ಮೋದಿ ಸರ್ಕಾರ, ನಾ ಮೋದಿ ಯಾವ್ದೋ ಪಕ್ಷದ ಮಾತಾಡಿದಲ್ಲ, ಮೋದಿ ಸರ್ಕಾರ 15 ವರ್ಷದಿಂದ ಮಾಡ್ತಿದಾರ. ಅದ್ರ ಹಿಂದೆ ಬಗ್ಲ ಚುರಿ ಹಾಕುವಂತ ಬರ್ತಿದಾರ. ಒಳ್ಳೇದೇ ಇವ್ರಿಗೆ ಸಹಿಸಕ್ ಆಗೋದಿಲ್ಲ ವಿರೋಧ ಪಕ್ಷದವರಿಗೆ. ಬರೀ ಕೆಟ್ಟದ್ದು ಮಾಡುದು, ಹಿಂದೂ ಸಮಾಜ ಹೊಡೆಯುದು, ವಿರೋಧ ಪಕ್ಷ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿಯ ಸಂಸ್ಥಾಪಕರು ಅವರು RSS ಮಾಡಿದ್ದಾರೆ. ಒಂದು ವಿಶೇಷ ಮನವಿ ಇವತ್ತು ಎಲ್ಲಾ ಪ್ಯಾನಲಿಸ್ಟ್ಗಳಿಗೂ 8:30ವರೆಗೂ ಡಿಬೇಟ್ ಇದೆ. ಹೀಗಾಗಿ ಮಾತನಾಡಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗುತ್ತೆ. ಒಬ್ಬರಾದ್ಮೇಲೆ ಒಬ್ರು ಮಾತನಾಡೋಣ. ಎಲ್ಲರ ಮಾತು ಕೂಡ ತಲುಪಲಿ. ನೀವು ಕೂಡ ಸಾಕಷ್ಟು ರಿಸರ್ಚ್ ಮಾಡಿ ಬಂದಿರ್ತೀರಿ. ನೀವು ಇನ್ನೊಬ್ರು ಮಾತನಾಡುವಾಗ ಮಾತನಾಡಿದ್ರೆ ನಿಮ್ ವಿಚಾರನೂ ತಲುಪಲ್ಲ, ಅವ್ರ ವಿಚಾರನೂ ತಲುಪಲ್ಲ. ಗುರುಸಿದ್ದಪ್ಪ ಸರ್, ನೀವು ಮುಂದುವರಿಸಿ. ಈಗ RSS ವಿಚಾರ ತೆಗೆದ್ರ, ನಾವೊಬ್ಬ RSS ಸ್ವಯಂ ಸೇವಕ, ಅವ್ರ ಕರಗೇರಿ ಕೇಳ್ತಾರ ದುಡ್ಡು ಎಲ್ಲಿಂದ ಬರ್ತದೆ. ನಾ ಒಂದು ದಿವಸಕ್ಕೆ ಇಲ್ಲಿ ಒಂದು 5,000 ರೂಪಾಯಿ ವ್ಯಾಪಾರ ಮಾಡ್ತೀನಿ ಅಂಗಡಿಯಲ್ಲಿ ವ್ಯಾಪಾರ ಮಾಡಿದ್ರೆ ಒಂದು ದೋಸೆ ಮಾರಿದ ಫಸ್ಟ್ ಗುರುದಕ್ಷಿಣ ಅಂತ ನಾ ತೆಗೆದಿರ್ತೀನಿ. ಗುರುದಕ್ಷಿಣ ಆ ದುಡ್ಡು ವರ್ಷಕ್ಕೆ ಒಂದ್ಸಲ ನಾ ಗುರುದಕ್ಷಿಣಗಂತ ಹಾಕ್ತೀನಿ. ನಾ ದುಡ್ದಾಗೆ ನಾ ಸಂಘಕ್ಕೆ ಕೊಡ್ತೀನಿ. ಸರಿ, ಇದು ಭ್ರಷ್ಟಾಚಾರ ಎಲ್ಲಿ ಬಂದಿದೆ ಸರ್? ದೇಶದ ಜನತೆಗೆ ನೀವು ಕೊಡ್ತಕ್ಕಂತ ದೇಣಿಗೆ ಎಷ್ಟು ಖರ್ಚಾಗಿದೆ, ಎಲ್ಲಿ ಖರ್ಚಾಗಿದೆ ಅಂತ ಲೆಕ್ಕ ಕೊಡೋದು ಬೇಡವಾ? ದೇಣಿಗೆ ಅಲ್ಲ ನಾ ಕೊಡುದು, ದೇಣಿಗೆ ಅಲ್ಲ, ಗುರುದಕ್ಷಿಣ. RSS ವಿಚಾರ ಗುರುದಕ್ಷಿಣೆ ಬಗ್ಗೆ ವ್ಯತ್ಯಾಸ ಗೊತ್ತಿಲ್ಲ. ರಘು ದೊಡ್ಡ